ನಮಸ್ಕಾರ, ನೀವು ನೋಡ್ತಾ ಇರೋದು ಕನ್ನಡ ಮೀಡಿಯಂ. ನಾನು ನಿಮ್ಮ ಆಲ್ರೌಂಡರ್ ಅರ್ಜುನ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಗಣಿತ. ಗಣಿತದಲ್ಲಿ ಅಥವಾ ಮ್ಯಾಥ್ಸಲ್ಲಿ 3 ಡಿಜಿಟ್ ನಂಬರ್ನ ಸ್ಕ್ವೇರ್ ಮಾಡೋದಿರುತ್ತಲ್ಲ, ಸೊ ಅದು ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅನ್ನೋದು ಇವತ್ತು ಹೇಳ್ಕೊಡ್ತೀನಿ. ನನ್ನ ಪ್ರಕಾರ ಒಂದು 3 ರಿಂದ 5 ಸೆಕೆಂಡ್ ಒಳಗಡೆ 3 ಡಿಜಿಟ್ ನಂಬರ್ನ ಸ್ಕ್ವೇರ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಫಾಸ್ಟರ್ ಕ್ಯಾಲ್ಕುಲೇಷನ್ ಆ್ಯಂಡ್ ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರಿಂದ ಮಾಡೋದಲ್ಲ. ಕ್ಯಾಲ್ಕುಲೇಟರ್ ಮಾಡೋದು 3 ಸೆಕೆಂಡ್ 5 ಸೆಕೆಂಡ್ ಆಗುತ್ತೆ, ಬಟ್ ಓವರಲ್ ಆಗಿ ಅಥವಾ ಮೆಂಟಲ್ ಆಗಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಇವತ್ತಿನ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಸರಿ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 206 ಸ್ಕ್ವೇರ್ನ ಇವಾಗ ಸ್ಕ್ವೇರ್ ಮಾಡೋಣ. ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತಂದರೆ, ಸೊ ಈ ಕೇಸಲ್ಲಿ ಫಸ್ಟು ನಾನು ಇವಾಗ ಫಸ್ಟ್ ನಂಬರ್ ತೊಗೊತೀನಿ, ಅದನ್ನು ಸ್ಕ್ವೇರ್ ಮಾಡ್ಕೊತೀನಿ. ಅಂದರೆ 2 ಸ್ಕ್ವೇರ್ ಈಸ್ 4. ಸೊ 2 ಸ್ಕ್ವೇರ್ 4 ಆಯಿತು. ಆಮೇಲೆ ಇವಾಗ ಲಾಸ್ಟ್ ಡಿಜಿಟ್ ಇದೆಯಲ್ಲ, ಅದನ್ನು ತೊಗೊಳೋಣ. ಸೊ ಅದರದ್ದು ಸ್ಕ್ವೇರ್ ತೊಗೊಳೋಣ. ಸೊ ದಟ್ ಈಸ್ 6 ಸ್ಕ್ವೇರ್ ಈಸ್ ಈಕ್ವಲ್ ಟು 36. ಸರಿ ಅಲ್ವಾ? ಇವಾಗ ಏನು ಮಾಡೋಣ ಅಂದರೆ, ಮಧ್ಯದ ನಂಬರ್ ಸಿಗೋಕ್ಕೆ ಏನು ಮಾಡ್ತೀವಿ ಅಂತಂದರೆ ಮಲ್ಟಿಪ್ಲೈ ಮಾಡಬೇಕು. ಯಾವುದನ್ನು? 2 ಮತ್ತು 6ನ. ಸೊ ಇಲ್ಲಿರೋ 2 ಆ್ಯಂಡ್ ಇಲ್ಲಿರೋ 6ನ ಮಲ್ಟಿಪ್ಲೈ ಮಾಡೋಣ. ಅದ್ರ ಜೊತೆ ಇನ್ನೊಂದು 2 ಜೊತೆ ಮಲ್ಟಿಪ್ಲೈ ಮಾಡೋಣ. ಆವಾಗ 6 × 4 24 ಆಯಿತು. ಸೊ ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. 206 ಸ್ಕ್ವೇರ್ ಈಸ್ ಈಕ್ವಲ್ ಟು ದಿಸ್ ನಂಬರ್. ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ. ಸೊ ಯಾವ ನಂಬರ್ ತೊಗೊಳೋಣ? ಸರಿ, 409 ಅದರದ್ದು ಸ್ಕ್ವೇರ್. ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ, ಫಸ್ಟು 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16. 9 ಸ್ಕ್ವೇರ್ ಈಸ್ ಈಕ್ವಲ್ ಟು 81. ಸೊ ಇವಾಗ 4 × 9 × 2 ಆಗಲೇ ಹೇಳಿದಾಗೆ. ಸೊ 4 × 9 × 2 ಮಾಡಬೇಕು. ಸೊ ಇವಾಗ 4 × 9 ಇಸ್ 72. ಸೊ ದ ಫೈನಲ್ ಆನ್ಸರ್ ಇಸ್ 167281. ದಟ್ ಈಸ್ ದ ಸ್ಕ್ವೇರ್ ಆಫ್ 409. ಆಯಿತಾ? ಸೊ ಇವಾಗ ಅಕಸ್ಮಾತ್ ಸ್ವಲ್ಪ ಯಾವ್ದಾದ್ರು ದೊಡ್ಡ ನಂಬರ್ ಇದೆ ಅಥವಾ ಕ್ಯಾರಿ ಓವರ್ ಇದೆ ಅಂತಂದರೆ ಹೆಂಗೆ ಮಾಡೋಣ ಅಂದರೆ, 825 ಸ್ಕ್ವೇರ್ದು ಎಕ್ಸಾಂಪಲ್ ತೊಗೊಳೋಣ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ. 8 ಸ್ಕ್ವೇರ್ 64. ಅದಾದಮೇಲೆ 25 ಸ್ಕ್ವೇರ್ ಈಸ್ 625. ಸೊ ಅದರದ್ದು ಬರೀ 25 ಬರ್ಕೊಳ್ಳಿ. ಆ 6ನ ಮೇಲ್ಗಡೆ ಸಪ್ರೇಟಾಗಿ ಬರ್ಕೊಳ್ಳಿ, ಯಾಕೆಂದರೆ ಬರೀ ಲಾಸ್ಟ್ 2 ಡಿಜಿಟ್ಸ್ ಮಾತ್ರ ನಾವು ಬರ್ಕೊಳಕ್ಕಾಗೋದು. ಸೊ ಇವಾಗ 8 × 25 × 2 ಇದನ್ನು ಮಾಡಬೇಕು. ಸೊ ಇದನ್ನು ಮಾಡಿದ್ರೆ 400 ಆಗುತ್ತೆ. ಸೊ 2 0 ಇಲ್ಲಿ ಕೆಳಗಡೆ ಬರ್ಕೊಳ್ಳಿ ಆ್ಯಂಡ್ 1 4ನ ಮೇಲ್ಗಡೆ ಬರ್ಕೊಳ್ಳಿ. ಯಾಕೆಂದರೆ ಸೆಂಟ್ರಲ್ಲು ತಿರ್ಗಿ ನಾವು ಬರೀ 2 ಡಿಜಿಟ್ಸ್ ಮಾತ್ರ ತೊಗೊಳಕ್ಕಾಗುತ್ತೆ. ಸೊ ಇವಾಗೆಲ್ಲ ಆ್ಯಡ್ ಮಾಡಿದ್ರೆ ನಾವು ಅದನ್ನ ಆ್ಯಡ್ ಮಾಡಬೇಕು. ಸೊ 6 4 + 4 is 8. 0 ಹಾಕ್ಕೊಳ್ಳಿ. 6 + 0 is 6 ಆ್ಯಂಡ್ 25. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 3 ಡಿಜಿಟ್ ನಂಬರ್ನ ಎಷ್ಟು ಬೇಗ ಸ್ಕ್ವೇರ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು ಅಂತ. ಸೊ ಇವತ್ತಿಗೆ ಈ ಟಾಪಿಕ್ ಮುಗೀತು. ಇದೇ ಥರ ಮ್ಯಾಥ್ಸ್ ಟ್ರಿಕ್ ನನಗೆ ಯಾವ್ದಾದ್ರು ಸಿಗ್ತಿದ್ದಂಗೆ ಅಥವಾ ಯಾರು ನನಗೆ ಹೇಳ್ಕೊಡ್ತಿದ್ದಂಗೆ ನಾನು ನಿಮ್ಗೆ ಅದನ್ನು ಆನ್ಲೈನಲ್ಲಿ ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ಕ್ಯಾಟ್ ಎಕ್ಸಾಮ್ಸಲ್ಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ PGCET, ಕ್ಯಾಟ್, ಮ್ಯಾಟ್, ಗೇಟ್ ಇದೆಲ್ಲದರಲ್ಲೂ ಯೂಸ್ ಮಾಡ್ಕೊಬೋದು. ಸೊ ಸಿಂಪಲ್ ಮೈಂಡ್ ಟೆಕ್ನಿಕ್ ಇದು. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕ್ಯಾಲ್ಕುಲೇಷನ್ಸ್ ಎಷ್ಟೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ. ನಾನು ನಿಮ್ಮ ಆಲ್ರೌಂಡರ್ ಅರ್ಜುನ. ನಮಸ್ಕಾರ.